ಹಾಯ್ ಹಲೋ ನಮಸ್ಕಾರ. ನಮ್ಮ ಸಿಡಿಲು ವಾಹಿನಿ ವೀಕ್ಷಕರಿಗೆ ನಮಸ್ತೆ. ಈ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣ ಭಾಗದ ರೈತರ ಮಗನಾದಂಥ ಗಿಲ್ಲಿ ನಟ ಅವರು ಅತ್ಯುತ್ತಮವಾಗಿ ಎಲ್ಲ ಜನರಿಗೂ ಮನೋರಂಜನೆ ಕೊಟ್ಟು ಉತ್ತಮವಾಗಿ ಆಟ ಆಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಫೈನಲ್ ಕಾರ್ಯಕ್ರಮ ಇದ್ದು ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ನರ್ ಆಗಲಿ ಅಂತ ನಮ್ಮ ಸಿಡಿಲು ವಾಹಿನಿಯಿಂದ ಆಶಿಸ್ತಾ ಇದ್ದೀವಿ. ಹಾಗೂ ಅನೇಕ ಗುಂಡ್ಲುಪೇಟೆ ತಾಲೂಕಿನ ಅನೇಕ ರೈತ ಮುಖಂಡರುಗಳು ಹಾಗೂ ಅನೇಕ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಸಾರ್ವಜನಿಕರು ಗಿಲ್ಲಿ ನಟನ ಪರ ಒಲವು ತೋರಿಸಿದ್ದು ಗಿಲ್ಲಿ ನಟನ ಗೆಲ್ಲಿಸಬೇಕು ಅಂತ ಅವರು ಬೇಡ್ಕೊಂಡಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಗಿಲ್ಲಿ ನಟನ್ಗೆ ವೋಟ್. ಏನು ದೃಶ್ಯ ಮಾಧ್ಯಮದ ಬಿಗ್ ಬಾಸ್ ಅಲ್ಲಿ ಸುಮಾರು ಜನ ಕಲಾವಿದರು ತಮ್ಮ ಪ್ರತಿಭೆಗಳನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಮಂಡ್ಯ ಜಿಲ್ಲೆಯ ಗ್ರಾಮೀಣ ಪ್ರತಿಭೆ ರೈತರ ಮಗ ಒಬ್ಬರು ಗಿಲ್ಲಿ ನಟ ಭಾಳ ಅತ್ಯುನ್ನತವಾಗಿ ತಮ್ಮ ಕಲಾವಿದನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಜೊತೆಗೆ ಚಾಮರಾಜನಗರ ಗಡಿ ಭಾಗ ಇರೋದ್ರಿಂದ ಕೊಳ್ಳೇಗಾಲ ಹತ್ತದಲ್ಲಿ ಬರೋದ್ರಿಂದ ಅವರು ಮಳವಳ್ಳಿಯವರಾಗಿರೋದ್ರಿಂದ ನಮ್ಮ ಚಾಮರಾಜನಗರದ ಭಾಷೆಯನ್ನು ಅವರು ಹೆಚ್ಚು ಮಾತಾಡ್ತಾರೆ. ನಮಗೆಲ್ಲರೂ ಭಾಳ ಸಂತೋಷ. ಹಾಗಾಗಿ ಇಂಥ ಪ್ರತಿಭೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಬಂದು ಗ್ರಾಮೀಣ ಸೊಗಡನ್ನು ಏನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಆ ಗ್ರಾಮೀಣ ಸೊಗಡು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಸರಲಿ. ಹಾಗಾಗಬೇಕಾದ್ರೆ ಇಂಥ ಪ್ರತಿಭೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಹಾಗಾಗಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪರವಾಗಿ ಅವ್ರನ್ನ ಗೆಲ್ಲಿಸಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ, ಎಲ್ಲ ಮಾಧ್ಯಮ ಮಿತ್ರರು ಮತ್ತು ರೈತ ವರ್ಗಗಳು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಇಂಥ ಗ್ರಾಮೀಣ ಪ್ರತಿಭೆಗಳನ್ನು ನಾವು ಹೊರತರಲಾಗ ನಮ್ಮ ಗ್ರಾಮೀಣ ಸೊಗಡು ರಾಜ್ಯ ಮತ್ತು ದೇಶ ವಿದೇಶಗಳಿಗೆ ಹರಡಲಿ ಅನುಮಾನ ಇಲ್ಲ. ಹಾಗಾಗಿ ಇಂಥ ಪ್ರತಿಭೆಗಳಿಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಾಮೂಹಿಕ ನಾಯಕತ್ವ ರೈತ ಸಂಘ ಹೆಚ್ಚಿನ ಬೆಂಬಲ ಸಪೋರ್ಟ್ ಮಾಡ್ತೀವಿ. ತಾವು ಮಾಡಿ ಎಲ್ಲರೂ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಏನು ದೃಶ್ಯ ಮಾಧ್ಯಮದಲ್ಲಿ 12ನೆಯ ಸೀಸನ್ ಏನು ಬಿಗ್ ಬಾಸು ನಡೀತಾ ಇದೆ. ಈ ಬಿಗ್ ಬಾಸ್ನಲ್ಲಿ ಹಲವು ಕಲಾವಿದರು ಅಲ್ಲಿ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಿಂದ ಬಡ ರೈತ ಕುಟುಂಬದಿಂದ ಹೋಗಿರ್ತಕ್ಕಂತಹ ಗಿಲ್ಲಿ ನಟರವರು ಉತ್ತಮವಾದ ಪ್ರದರ್ಶನವನ್ನು ಹಳ್ಳಿ ಸೊಗಡಿನಲ್ಲಿ ನೀಡ್ತಾ ಇದ್ದಾರೆ. ಅವರು ಉತ್ತಮವಾಗಿ ಗೆದ್ದು ಬರಲಿ ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾನು ಹಾರೈಸ್ತೇನೆ. ಅದರ ಜೊತೆಗೆ ಇಡೀ ರಾಜ್ಯದ ರೈತ ಕುಟುಂಬದ ಎಲ್ಲ ಪ್ರತಿಯೊಬ್ಬ ಸದಸ್ಯರು ಕೂಡ ಏನು ಈಗ ಸೀಸನ್ 12ರಲ್ಲಿ ಗೆಲ್ಲುವ ಮುಖಾಂತರ ಹೊರ ಹೊಮ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಗಿಲ್ಲಿ ನಟರವರಿಗೆ ಕೊಟ್ಟು ಅವರಿಗೆ ಪ್ರತಿಯೊಬ್ಬರು ಕೂಡ ವೋಟ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗುರುಪ್ರಸಾದ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಎಲ್ಲ ನಮ್ಮ ಸ್ನೇಹಿತರೆ, ಏನು ಇವತ್ತು ಕಿರುತೆರೆನಲ್ಲಿ ತುಂಬ ಅತ್ಯುತ್ತಮವಾದ ಒಂದು ವೇದಿಕೆ ಅಂತಂದರೆ ಬಿಗ್ ಬಾಸ್. ಈ ಒಂದು ಬಿಗ್ ಬಾಸಲ್ಲಿ ಈ ಸಾರಿಯ ಆವೃತ್ತಿಯಲ್ಲಿ ರೈತರ ಮಗ ಹಳ್ಳಿಯಿಂದ ಬಂದಂಥ ಗಿಲ್ಲಿ ನಟ ತುಂಬ ಅತ್ಯುತ್ತಮವಾದ ಮನರಂಜನೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇಂಥವರು ಗೆಲ್ಲಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾತೃಡಿ ಮಾದೇವಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಸ್ನೇಹಿತರೆ, ಕಿರುತೆರೆಯಲ್ಲಿ ನಟ ಬಿಗ್ ಬಾಸ್ ರೈತರ ಮಗನಾಗಿ ಗಿಲ್ಲಿ ನಟ ಅತ್ಯುತ್ತಮ ಸೇವೆ ಸಲ್ಲಿಸಿದ ನಟ. ಇವರು ಬೆಳಿಬೇಕು, ಅವರಿಗೆ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ ರೈತರ ಮಗ ಅವರು ಅತ್ಯುತ್ತಮವಾಗಿ ಬೆಳೆಯಬೇಕು ಎಂದು ತಿಳಿದುಕೊಳ್ಳುತ್ತಾ, ಅಂದರೆ ಇವರು ಮಂಡ್ಯ ಜಿಲ್ಲೆಯ ಗ್ರಾಮೀಣ ಭಾಗದ ರೈತರ ಮಗ ಗಿಲ್ಲಿ ನಟ ಎಂದು ಬಿಗ್ ಬಾಸ್ನಲ್ಲಿ ಮನರಂಜನೆ ಕಾರ್ಯಕ್ರಮವನ್ನು ನಡೆಸಿದ್ದು, ಎಲ್ಲರೂ ಗಿಲ್ಲಿ ನಟನಿಗೆ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ ನಮ್ಮ ರೈತರ ಮಗನಿಗೆ ಸಹಾಯ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ. ಎಲ್ಲರಿಗೂ ನಮಸ್ಕಾರ. ಗ್ರಾಮೀಣ ಪ್ರತಿಭೆ ರೈತರ ಮಗ ಗಿಲ್ಲಿ ನಟ ಅವರು ಬಿಗ್ ಬಾಸ್ನಲ್ಲಿ ಉತ್ತಮ ಮನರಂಜನೆ ನೀಡ್ತಾ ಇದ್ದಾರೆ.
ಮುಖಾಂತರವಾಗಿ ಎಲ್ಲರೂ ಗಿಲ್ಲಿ ನಟ ಅವರಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಹೆಸರಾಂತ ಬಿಗ್ ಬಾಸ್ ಮನೆಯಲ್ಲಿ 109 ದಿವಸ ಕಳೆದಂತಹ ಗಿಲ್ಲಿ ನಟನಿಗೆ ಹಾಗೂ ಬಡ ಕುಟುಂಬದಲ್ಲಿ ಜನಿಸಿದಂತಹ ಈ ಗಿಲ್ಲಿ ನಟನಿಗೆ ಎಲ್ಲ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಅಧ್ಯಕ್ಷರುಗಳು ಗಿಲ್ಲಿ ನಟನಿಗಾಗಿ ಎಲ್ಲರೂ ಸಹ ಅವರಿಗೆ ವೋಟ್ ಮಾಡುವ ಮುಖಾಂತರ ಅವ್ರನ್ನ ಬೆಂಬಲಿಸಬೇಕು, ಅವ್ರಿಗೆ ಹಾರೈಸಬೇಕು, ಗೆದ್ದು ಬರಲಿ ಎಂದು ಹಾರೈಸುತ್ತಿರುವ ಸುರೇಶ್ ನಾಯ್ಕ್, ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರು, ಗುಂಡ್ಲುಪೇಟೆ. ಎಲ್ರಿಗೂ ನಮಸ್ಕಾರ. ನಾನಿಮ್ಮ ಸುರೇಶ್ ಮೌರಿ, ಕರ್ನಾಟಕ ಯುವ ವೇದಿಕೆ ರಾಜ್ಯಾಧ್ಯಕ್ಷ. ನಾನು ಈ ದಿನ ಮಾತನಾಡ್ತಾ ಇರ್ತಕ್ಕಂಥ ವಿಷಯ ಕನ್ನಡ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ. ನಾನು ಇಷ್ಟು ವರ್ಷಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾನೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಯುವ ಸಮುದಾಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿರಲಿಲ್ಲ, ಈಗಲೂ ಕೂಡ ಇಲ್ಲ. ಆದರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕೇವಲ ಮನೋರಂಜನೆ ಕಾರ್ಯಕ್ರಮವಾಗಿ ನಾವು ನೋಡ್ತೇವೆ. ಟಿವಿ ಮಾಧ್ಯಮನೇ ಮನೋರಂಜನೆಗೋಸ್ಕರ ಇರ್ತಕ್ಕಂಥದ್ದು. ಈ ಹಿಂದೆ ಚಂದನ ವಾಹಿನಿ ಇಲ್ಲ ಬರ್ತ ಕಾರ್ಯಕ್ರಮಗಳು ಒಂದಷ್ಟು ಯುವ ಸಮುದಾಯಕ್ಕೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಿತ್ತು, ಇವಾಗಲೂ ಕೂಡ ಬಿತ್ತಿರ್ತಾರೆ. ಆದರೆ ಇತರ ವಾಹಿನಿಗಳು ಯುವ ಸಮುದಾಯಕ್ಕೆ ಉಪಯೋಗವಾಗಿರುವ ಕಾರ್ಯಕ್ರಮಗಳನ್ನು ಯಾವುದೇ ಥರ ಬರ್ತಾರೆ. ಈ ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಮಾತನಾಡುವಾಗ ಅದೊಂದು ಮನೋರಂಜನೆ ಕಾರ್ಯಕ್ರಮವಾಗಿ ನಾವು ಪರಿಗಣನೆಗೆ ತಗೊಂಡು ನಾನು ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಈ ಸಾರಿ ನೋಡಿದ್ದೀನಿ. ಯಾಕಂತ ಹೇಳಿದ್ರೆ ಮನೋರಂಜನೆಗೋಸ್ಕರ. ಈ ಮನೋರಂಜನೆಗೆ ಅಂತ ಬಂದಾಗ ಬಿಗ್ ಬಾಸ್ ಶೋನಲ್ಲಿ ನಮ್ಮ ನೈಜ ಪ್ರತಿಭೆ ಗಿಲ್ಲಿ ನಟನ ಕುರಿತು ನಾನು ಮಾತನಾಡಲಿಕ್ಕೆ ಬಂದಿರೋದು. ಗಿಲ್ಲಿ ನಟ ಒಬ್ಬ ನೈಜ ಪ್ರತಿಭಾವಂತ ನಟ. ಬಹಳ ಶ್ರಮಪಟ್ಟು ಯಾರದೇ ಶಿಫಾರಸು ಇಲ್ದೇನೆ, ಯಾರದೇ ಬೆಂಬಲ ಇಲ್ದೇನೆ ಇಷ್ಟು ದೂರ ಬಂದಿರತಕ್ಕಂಥ ಒಬ್ಬ ಗಿಲ್ಲಿ ನಟ. ನಾವು ಒಂದು ಕಾರ್ಯಕ್ರಮವನ್ನು ಮನೋರಂಜನೆಗೋಸ್ಕರ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ನಮಗೆ ಹೆಚ್ಚು ಮನೋರಂಜನೆಯನ್ನು ನೀಡ್ತಕ್ಕಂಥ ವ್ಯಕ್ತಿಗೆ ನಾವು ಓಟ್ ಹಾಕ್ಬೇಕಾಗುತ್ತೆ. ಕನ್ನಡ ಪರ ಹೋರಾಟಗಾರನಾಗಿ ನಾನು ಹೇಳ್ತಾ ಇದ್ದೀನಿ, ಕನ್ನಡ ಪರ ಹೋರಾಟಗಾರರಿಗೆ ನಾವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ಸೋಣ. ಆದರೆ ಮನೋರಂಜನೆ ಕಾರ್ಯಕ್ರಮದ ವಿಷಯವಾಗಿ ಬಂದಾಗ ನೈಜ ಪ್ರತಿಭೆ ಈ ನಟನನ್ನು ನಾವು ಓಟ್ ಹಾಕಿ ಅವನ್ನ ಗೆಲ್ಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಆ ಮನೋರಂಜನೆ ಕೊಡ್ತಕ್ಕಂಥ ವ್ಯಕ್ತಿ ನಾವು ಆ ಮನೋರಂಜನೆ ಕಾರ್ಯಕ್ರಮಕ್ಕೆ ನಾವು ಕೊಡ್ತಕ್ಕಂಥದ್ದು. ಹಾಗಾಗಿ ಬೇರೆ ಯಾವುದೇ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳದೇನೆ ಕೇವಲ ಪ್ರತಿಭಾವಂತ ಗಿಲ್ಲಿ ನಟನಿಗೆ ನಾನು ಓಟ್ ಹಾಕ್ತೀನಿ, ನೀವು ಓಟ್ ಹಾಕಿ ಅಂತ ಕೇಳ್ತಿದ್ದಾರೆ. ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ಬಿಗ್ ಬಾಸ್ 12ನೇ ಸೀಸನ್ನ ಸ್ಪರ್ಧಿಯಾದಂಥ ಗಿಲ್ಲಿ ನಟನಿಗೆ ವೋಟ್ ಮಾಡುವ ಮುಖಾಂತರ ಈ 12ನೇ ಸೀಸನ್ನಲ್ಲಿ ಗಿಲ್ಲಿ ಅವರನ್ನು ಗೆಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅವ್ರು ಗೆಲ್ಲಬೇಕು ಅಂದರೆ ನಿಮ್ಮ ಅಮೂಲ್ಯವಾದಂಥ 99 ಮತಗಳನ್ನು ಹಾಕುವ ಮುಖಾಂತರ ಅವರ ಗೆಲುವಿಗೆ ನೀವು ಸಹಕರಿಸಬೇಕು.